ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೌರಿ ಕಲ್ಯಾಣ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ವಿವೇಕ್ ಗೌರಿನ ಕರ್ಕೊಂಡು ಅವಳ ತವ್ರ ಮನೆಗೆ ಹೋಗ್ತಾ ಇರ್ತಾನೆ. ಗೌರಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆದ್ರೆ ವಿವೇಕ್ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೇಗಿದ್ರು ಮೋನಿಕಾ ಅಲ್ಲೇ ಇದ್ದಾಳಲ್ವಾ, ಹೋದ್ಮೇಲೆ ಅವಳನ್ನ ಇವ್ರೆಲ್ಲರ ಮುಂದೆ ಬಯಲಿಗೆ ಎಳೆದು ಈ ಗೌರಿಯಿಂದ ಮುಕ್ತಿ ತಗೋತೀನಿ, ಇವಳು ಸವಾಸಾನೇ ಬೇಡ, ಇವಳೆಲ್ಲ ಪ್ಲಾನ್ ಮಾಡ್ಕೊಂಡು ಅವಳ ಅಕ್ಕನ್ನ ಸೇಫ್ ಮಾಡಿದಾಳೆ, ಇವತ್ತು ಮಾತ್ರ ಇವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಅನ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಗೌರಿಗೆ ಮಾತ್ರ ಅಯ್ಯೋ ನನ್ ಗಂಡ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡಿರ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಇಬ್ರು ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಗೌರಿಗೆ ಸಿಟ್ಟು ಬಂದು ಸ್ಟಾಪ್ ಮಾಡಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಕಾರ್ನ ಸ್ಟಾಪ್ ಮಾಡ್ತಾನೆ. ಆಗ ಗೌರಿ, ರೀ ನಾನು ಹೇಳಿದ್ದು ಸ್ಟಾಪ್ ಮಾಡಿ ಅಂತ, ಕಾರ್ನಲ್ಲ ನಿಮ್ಮ ಮಾತನ್ನ ಸ್ಟಾಪ್ ಮಾಡಿ ಅಂತ ಹೇಳ್ದೆ ಅಂತ ಹೇಳಿದಾಗ, ನಾನೇನು ನೀನ್ ಹೇಳಿದ್ದಕ್ಕೆ ಸ್ಟಾಪ್ ಮಾಡಿಲ್ಲ, ಇಲ್ಲಿ ಸಿಗ್ನಲ್ ಬಿದ್ದಿದೆ ಅದಕ್ಕೆ ಸ್ಟಾಪ್ ಮಾಡಿದೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿನಲ್ಲಿ ಒಬ್ಬ ಹೂ ಮಾರೋಳು ಬರ್ತಾಳೆ. ಆಗ ಹೂ ಮಾರೋಳು, ಸರ್ ನಿಮ್ಮ ಹೊಸದಾಗಿ ಮದುವೆ ಆಗಿರೋ ನಿಮ್ಮ ಹೆಂಡತಿಗೆ ಹೂ ಕೊಡಿಸಿ ಸರ್ ಅಂತ ಹೇಳ್ತಾಳೆ. ಆಗ ಗೌರಿ, ಇವರು ತುಂಬಾನೇ ಜುಗ್ರಮ್ಮ, ಆತರ ಎಲ್ಲ ಹೂ ಎಲ್ಲ ಕೊಡೋದ್ರಲ್ಲಿ ಖರ್ಚು ಮಾಡಲ್ಲ ಇವರು ಅಂತ ಹೇಳ್ತಾಳೆ. ಆಗ ವಿವೇಕ್, ಏನು ನನ್ನ ಜುಗ್ಗ ಅಂತೀಯ ನೀನು, ನಿನಗೇನು ಇವಾಗ ಹೂ ತಾನೇ ಬೇಕು, ಸರಿ ಕೊಡಮ್ಮ ಹೂನ ಅಂತ ಹೇಳಿ 50 ರೂಪಾಯಿನ ಕೊಡ್ತಾನೆ. ಉಳಿದಿರೋ ಚೇಂಜ್ನ ನೀನೇ ಇಟ್ಕೊಳಮ್ಮ ಅಂತ ಹೇಳಿದಾಗ, ಏನು ಚೇಂಜ್ ವಾಪಸ್ ಕೊಡ್ಬೇಕಾ, ಹಾಗಲ್ಲ ಸರ್ ನೀವೇ ಚೇಂಜ್ನ ಕೊಡ್ಬೇಕು ಅಂತ ಹೇಳಿದಾಗ, ಹೌದಾ ಅಂತ ಅನ್ಕೊಂಡು 100 ರೂಪಾಯಿನ ಕೊಡ್ತಾನೆ. ಆಗ ಹೂ ಮಾರೋಳು 3 ಮೊಳ ಹೂನ ಗೌರಿ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಮನೆಯಲ್ಲಿ ಬ್ಯುಸಿ ಆಗಿರ್ತಾಳೆ ಕೆಲಸ ಮಾಡ್ತಾ. ಅದೇ ಟೈಮಿಗೆ ಶ್ಯಾಮ ಅವಳಿಗೆ ಕಾಲ್ ಮಾಡ್ತಾನೆ. ಆಂಟಿ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಹೇಳ ಅಂತ ಹೇಳಿದಾಗ, ಏನಪ್ಪಾ ಅದು, ಏನು ಒಳ್ಳೆ ವಿಚಾರನೆ ತಾನೆ ಅಂತ ಹೇಳಿದಾಗ, ಹೂನಂಟಿ ನಿಮ್ ಮಳಿಯ ಮತ್ತು ಮಗಳು ನಿಮ್ ಮನೆಗೆ ಬರ್ತಾ ಇದ್ದಾರೆ, ಖುಷಿನಾ ಇವಾಗ ಅಂತ ಕೇಳಿದಾಗ, ಅಯ್ಯೋ ಕೇಳ್ತೀನಪ್ಪ, ನನಗದು ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಾಗ, ಆಂಟಿ ಮತ್ ನಾನು ಈ ವಿಚಾರ ನಾನು ನಿಮ್ಗೆ ಹೇಳಿರೋದುನ ಬೇರೆ ಯಾರ ಮುಂದೆ ಹೇಳ್ಬೇಡಿ ಆಂಟಿ ಅಂತ ಶ್ಯಾಮ್ ಹೇಳ್ತಾನೆ. ಆಗ ಕಾಂತ, ಇಲ್ಲಪ್ಪ ಆತರ ಎಲ್ಲ ನಿನ್ನ ನಾನು ಬಿಟ್ಕೊಡ್ತೀನ, ಸಾಧ್ಯನೇ ಇಲ್ಲ, ತುಂಬಾನೇ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆಗ ಕಾಂತಲಕ್ಷ್ಮಿ, ಚಿನ್ನು ಅದಕ್ಕೆ ಬನ್ನಿ ಬನ್ನಿ ಇಲ್ಲಿ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ, ಬನ್ನಿ ಬನ್ನಿ ಅಂತ ಎಲ್ಲರನ್ನು ಕೂಗ್ತಾಳೆ. ಆಗ ಎಲ್ರು ಬಂದು ಏನಾಯ್ತು ಏನಾಯ್ತು ಅಂತ ಕೇಳಿದಾಗ, ಅದು ಅದಕ್ಕೆ ಇವತ್ತು ಮನೆಗೆ ಯಾರು ಬರ್ತಾ ಇದಾರೆ ಗೊತ್ತಾ, ನನ್ನ ಮಗಳು ಮತ್ತು ಅಳಿಯ ಬರ್ತಾ ಇದ್ದಾನೆ, ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ, ಅವ್ರು ಹೇಗಾದ್ರೂ ಮನೆಗೆ ಬರ್ತಾ ಇದಾರಲ್ವಾ, ನನಗಂತೂ ಖುಷಿ ತಡೆಯೋಕೆ ಆಗ್ತಾ ಇಲ್ಲ, ಬನ್ನಿ ಬನ್ನಿ ಎಲ್ರು ಮನೆನ ಅಚ್ಚುಕಟ್ಟಾಗಿ ನೀಟ್ ಮಾಡೋಣ ಅಂತ ಅನ್ಕೊಂಡು ಎಲ್ಲ ನೀಟ್ ಮಾಡೋಕೆ ಹೋಗ್ತಾ ಇರ್ತಾಳೆ. ಕಾಂತಲಕ್ಷ್ಮಿಗಂತೂ ತುಂಬಾನೇ ಖುಷಿ ಆಗ್ತಾ ರಾಯರು ಬಂದರು ಮಾವನ ಮನೆ ಅಂತ ಹಾಡ್ತಾ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ಚಿನ್ನು, ಅಯ್ಯಯ್ಯೋ ಇನ್ನೇನ್ ಕಾದಿದೀವೋ ಏನೋ, ಅದು ಅಕ್ಕ ಭಾವ ಬೇರೆ ಮನೆಗೆ ಬರ್ತಾ ಇದ್ದಾರೆ, ಕಾಂತಲಕ್ಷ್ಮಿದು ಮುಗೀತು ಕತೆ ಅಂತ ಅತ್ತೆ ಮುಂದೆ ಹೇಳಿ ತಮಾಷೆ ಮಾಡ್ತಾ ಇರ್ತಾಳೆ. ಈ ಕಡೆ ಗೌರಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಕೊನೆಗೂ ನನ್ನ ಗಂಡ ಪ್ರೀತಿಯಿಂದ ನನಗೆ ಹೂ ಕೊಡ್ಸೇ ಬಿಟ್ಟ ಅಂತ ಅನ್ಕೊಂಡು, ರೀ ನನಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ರೀ, ಫಸ್ಟ್ ಟೈಮ್ ನೀವು ನನ್ಗೆ ಹೂ ಕೊಡ್ಸಿದ್ದು, ಈ ಕ್ಷಣನ ನಾನು ಯಾವತ್ತೂ ಮರೆಯಲ್ಲ ರೀ, ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ, ನಿಮ್ ಕೈಯಾರೆ ಇದನ್ನ ನಾನು ಮುಡಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಕೈಯಲ್ಲಿ ಹಿಡ್ಕೊಂಡು ಇನ್ನೇನು ಅವಳು ಕೊಟ್ಬಿಡ್ತಾನೆ ಅನ್ನೋ ತರ ಆಕ್ಟ್ ಮಾಡ್ತಾ, ಹೌದಾ ಸರಿ ಹಾಗಿದ್ರೆ ತಗೋ ಅಂತ ಅನ್ಕೊಂಡು ಅಲ್ಲೇ ಕಾರಲ್ಲಿ ಗಣೇಶ ಇರ್ತಾನಲ್ವಾ, ಆ ಗಣೇಶನ ಪಾದಕ್ಕೆ ಇಟ್ಟೇ ಬಿಡ್ತಾನೆ. ಆಗ ಗೌರಿಗೆ ತುಂಬಾನೇ ಬೇಜಾರಾಗುತ್ತೆ, ಅಳುನು ಬಂದ್ಬಿಡುತ್ತೆ, ಏನಿವ್ರು ಈ ತರ ಮಾಡ್ಬಿಟ್ರಲ್ಲ, ನನ್ ಮೇಲೆ ಇವ್ರಿಗೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅನ್ನೋ ತರ ಬೇಜಾರಲ್ಲಿ ಹಾಗೆ ಕೂತ್ ಬಿಡ್ತಾಳೆ. ಅದೇ ಟೈಮಿಗೆ ವಿವೇಕ್ ಕಾರ್ ಬ್ರೇಕ್ ನ ಹಾಕ್ತಾನೆ. ಕಾರ್ ಬ್ರೇಕ್ ಹಾಕಿದ್ದಕ್ಕೆ ಹೂ ಬಂದು ಗೌರಿ ಕೈಯಲ್ಲಿ ಬಿದ್ದ್ಬಿಡುತ್ತೆ. ಗೌರಿಗಂದ್ರೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ನೋಡಿದ್ರಾ, ನೀವು ಕೊಡದೇ ಇರೋ ಹೂ ಆ ದೇವ್ರೆ ನನ್ಗೆ ಕೊಟ್ಬಿಟ್ಟ, ಅವನಿಗೆ ಗೊತ್ತು ಯಾವ ವಸ್ತುನ ಯಾರಿಗ್ ಸೇರ್ಸ್ಬೇಕು ಅಂತ, ನಿಮ್ಮಿಂದ ಇಲ್ಲಿ ಏನು ಮಾಡಕ್ಕಾಗಲ್ಲ ಬಿಡಿ ಅಂತ ಅನ್ಕೊಂಡು ತುಂಬಾನೇ ಖುಷಿಯಿಂದ ಹೂನ ಮುಡ್ಕೋತಾಳೆ. ಈ ಕಡೆ ಕಾಂತಲಕ್ಷ್ಮಿ ಪೊರಕೆನೆಲ್ಲ ಹಿಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಕೆ ಓಡಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಗಂಡನಿಗೆ ಡಿಕ್ಕಿ ಹೊಡಿತಾಳೆ. ಆಗ ವೀರಣ್ಣ, ಏನೇನಿನ್ ಅವತಾರ ನಿಂದು ಅಂತ ಹೇಳಿದಾಗ, ರೀ ನಿಮ್ಗೊಂದು ವಿಷಯ ಗೊತ್ತಾ, ಇವತ್ ಮನೆಗೆ ಯಾರು ಬರ್ತಿದ್ದಾರೆ ಹೇಳಿ, ನನ್ ಮಗಳು ಮತ್ತು ಅಳಿಯಂದ್ರು ಬರ್ತಾ ಇದಾರ್ರಿ, ಅದಕ್ಕೆ ಇಷ್ಟೆಲ್ಲ ಕ್ಲೀನಿಂಗ್ ಮಾಡ್ತಾ ಇದೀವಿ ಅಂತ ಕಾಂತ ಹೇಳಿದಾಗ, ಏನು ನೀನು ಏನ್ ಮಾತಾಡ್ತಾ ಇದೀಯಾ, ನಿನ್ನ ಮಾತ ನಾನು ನಂಬೋಕ್ ಸಾಧ್ಯನೇ ಇಲ್ಲ ಕಣೆ, ಯಾಕಂದ್ರೆ ನೀನ್ ಅಷ್ಟೊಂದು ಸುಳ್ಳು ಹೇಳ್ಬಿಟ್ಟಿದೀಯಾ, ನೀನ್ ಯಾವಾಗ ನಿಜ ಹೇಳ್ತೀಯೋ ಯಾವಾಗ ಸುಳ್ಳು ಹೇಳ್ತೀಯೋ ಆ ದೇವ್ರಿಗೆ ಗೊತ್ತು ಅಂತ ಹೇಳಿದಾಗ, ಇಲ್ಲ ರೀ ನಿಜವಾಗ್ಲೂ ಬರ್ತಿದ್ದಾಳ್ರಿ, ಬೇಕಂದ್ರೆ ನಿಮ್ ಚಿನ್ನುನೇ ಕೇಳಿ ಅಂತ ಹೇಳ್ತಾಳೆ. ಆಗ ಚಿನ್ನು, ಹೌದಪ್ಪ ಇವತ್ತು ಅಕ್ಕ ಭಾವ ಮನೆಗೆ ಬರ್ತಾ ಇದ್ದಾರೆ, ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಪ್ಪ ಅಂತ ಹೇಳಿದಾಗ, ಹೌದಾ ಇವತ್ತು ನನ್ನ ಮಗಳು ಗೌರಿ ಬರ್ತಾ ಇದ್ದಾಳ, ಕೊನೆಗೂ ಆ ಮನೆಯವರು ಅವಳನ್ನ ಒಪ್ಕೊಂಡ್ಬಿಟ್ರಲ್ಲ, ನನಗಂತೂ ಅಷ್ಟು ಸಾಕು ಅಂತ ಹೇಳ್ತಾರೋಗ, ರೀ ಆ ಲಿಸ್ಟಲ್ಲಿ ಇರೋದೆಲ್ಲ ಐಟಮ್ನು ತಗೊಂಬಂದ್ಬಿಡಿ, ಬೇಗ ಬೇಗನೆ ಎಲ್ಲ ಅಡುಗೆನೂ ಮಾಡ್ಬಿಡೋಣ, ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮನೆ ಗಮ್ ಅಂತ ಇರ್ಬೇಕು ರೀ, ಆ ತರ ಮಾಡೋಣ ಅಂತ ಅನ್ಕೊಂಡು
ಆತನ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಮೋನಿಕಾ ರಾತ್ರಿ ಇಡೀ ದೇವಸ್ಥಾನದಲ್ಲೇ ಕಳೆದಿರ್ತಾಳೆ. ಅಲ್ಲೇ ತನ್ನ ತಲೆಗೆ ಸೂಟ್ ಕೇಸ್ನ ಇಟ್ಕೊಂಡು ಮಲಗಿರ್ತಾಳೆ. ಅದೇ ಟೈಮಿಗೆ ದೇವಸ್ಥಾನ ಕ್ಲೀನ್ ಮಾಡೋರು ಬಂದಿರ್ತಾರೆ ಅಲ್ಲಿಗೆ. ಇವಳನ್ನ ನೋಡಿ, ಏನಮ್ಮ ಎದಳು, ಯಾರ್ ನೀನು ಅಂತ ಕೇಳ್ತಾರೆ. ಆಗ ಮೋನಿಕಾ, ಅನಿಕೇತ್, ಕರ್ಟನ್ನ ಸ್ವಲ್ಪ ಕ್ಲೋಸ್ ಮಾಡು, ನನ್ ಮುಖಕ್ಕೆ ಬಿಸಿಲು ಬರ್ತಾ ಇದೆ, ಕ್ಲೋಸ್ ಮಾಡು, ನನ್ಗೊಂದು ಬೆಡ್ ಕಾಫಿ ಕೊಡು ಅಂತ ಹೇಳ್ತಾ ಇರ್ತಾಳೆ. ಯಾವ ಬೆಡ್ ಕಾಫಿ ಇಲ್ಲ, ಅನಿಕೇತ್ ಇಲ್ಲ, ಎದಳೆಮ್ಮ ಸಾಕು ಅಂತ ಅವರು ಜೋರಾಗಿ ಗೆದರ್ಸ್ತಾರೆ. ಆಗ ಮೋನಿಕಾ ಎದ್ದು, ಏನು ನಾನು ಇಲ್ಲಿದ್ದೀನಾ ಅಂತ ಹೇಳ್ತಾರಾಗ, ಹೂನಮ್ಮ ಇಲ್ಲೇ ಇದೀಯಾ, ಒಳ್ಳೆ ಓದಿರೋರ್ ತರ ಇದೀಯಾ, ಈ ತರ ಬಂದು ಇಲ್ಲಿ ಮಲ್ಕೊಂಡಿದ್ಯಲ್ಲಮ್ಮ, ಏನೇನ್ ಸಮಸ್ಯೆ ಅಂತ ಅಂದಾಗ, ಏನೋ ಇದೆ, ನಿಮ್ಗೆಲ್ಲ ಅದನ್ನ ಹೇಳ್ಬೇಕಾ ಅಂತ ಮೋನಿಕಾ ಹೇಳ್ತಾಳೆ. ಅಲ್ಲಮ್ಮ, ಬಂದ್ ಬಿದ್ದಿರೋದು ಬೀದಿಗೆ, ಅದರಲ್ಲಿ ಎಷ್ಟು ಕೊಬ್ಬು ನಿನಗೆ, ಯಾರನ್ನು ನಂಬಿ ಮೋಸ ಹೋಗಿ ಇಲ್ಲಿಗೆ ಬಂದಿದೀಯಾ, ತಪ್ಪು ಮಾಡಿದೀಯಾ, ಅದಕ್ಕೆ ನಿನಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಿದ್ದಾನೆ, ನಿನ್ ಬ್ಯಾಗ್ನ ಎತ್ಕೊಂಡು ಇಲ್ಲಿಂದ ಫಸ್ಟ್ ಹೋಗಮ್ಮ ಅಂತ ಅವರು ಬೈದು ಅವಳನ್ನ ಕಳಿಸ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಮನೆಯಲ್ಲಿ ಎಲ್ಲರೂ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಸಡನ್ಲಿ ಕಾಂತಲಕ್ಷ್ಮಿ ಕಣ್ಣು ಮೋನಿಕಾನ್ ಫೋಟೋ ಮೇಲೆ ಬಿದ್ದೇ ಬಿಡುತ್ತೆ. ಅದನ್ನ ನೋಡಿ, ಈ ಮನೆ ಹಾಳಿ ಫೋಟೋ ಇಲ್ಲಿ ಬೇಡ, ಇವಳು ಫೋಟೋನ ಮುಂಚೆ ಬಿಸಾಕ್ಬಿಡಿ, ಹಾಗೆ ಇವಳು ಬಟ್ಟೆನೂ ಇದೆ ಅದನ್ನು ಸಹಿತ ಹೋಗಿ ತಿಪ್ಪೆ ಬಿಸಾಕ್ಬಿಡಿ, ಇದನ್ನ ನೋಡೋಕೆ ನನ್ನಿಂದ ಆಗ್ತಾ ಇಲ್ಲ, ಈ ಮೋಸ್ಕಾತಿ ಫೋಟೋ ಇಲ್ಲಿ ಇರಬಾರ್ದು ಅಂತ ಅನ್ಕೊಂಡು ಆ ಫೋಟೋ ಮತ್ತು ಬಟ್ಟೆನ ಎಲ್ಲ ಒಂದ್ ಗಂಟು ಕಟ್ಟಿ, ಹೋಗಿ ಚಿನ್ನು ಇದನ್ನ ಫಸ್ಟ್ ಹೋಗಿ ತಿಪ್ಪೆಗೆ ಬಿಸಾಕ್ ಬಾ ಅಂತ ಆ ಗಂಟನ್ನ ಕಟ್ಟಿ ಚಿನ್ನು ಕೈಗೆ ಕೊಡ್ತಾಳೆ. ಈ ಕಡೆ ಚಿನ್ನು ಅದನ್ನ ತಗೊಂಡೋಗಿ ತಿಪ್ಪೆಗೆ ಬಿಸೋಕೆ ಅಂತ ಹೋಗ್ತಾಳೆ. ಈ ಕಡೆ ಮೋನಿಕಾ ದೇವಸ್ಥಾನದಲ್ಲಿ ಇನ್ನೂ ಅಲ್ದಾಡ್ತಾನೆ ಇರ್ತಾಳೆ. ಆಗ ಸಡನ್ಲಿ ಅಲ್ಲಿಗೆ ಪುರೋಹಿತರು ಬರ್ತಾರೆ. ಪುರೋಹಿತರು ಇವಳ ನೋಡಿ, ಏನಮ್ಮ ನೀನು ರಾತ್ರಿಯಿಂದ ಇಲ್ಲೇ ಇದ್ದೀಯಾ, ಅಲ್ಲಮ್ಮ ನೀನೇ ಹೋಗುವಾಗ ನಾನು ಹೇಳಿದ್ದೆ ನಿನಗೆ ಇಲ್ಲಿರೋಕ್ ಹೋಗ್ಬೇಡ ಅಮ್ಮ ಅಂತ, ಮತ್ತೆ ನೀನ್ ಇಲ್ಲೇ ಇದೀಯಾ, ಇಲ್ಲಿ ನೂರಾರು ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ನಿನ್ನನ್ನು ನೋಡಿದ್ರೆ ಅವರು ಏನ್ ಅನ್ಕೋತಾರಮ್ಮ, ಫಸ್ಟ್ ಇಲ್ಲಿಂದ ಹೊರಡು ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಮೋನಿಕಾ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಾಗ, ಏನಮ್ಮ ಏನಾಯ್ತು, ನಿನ್ನ ನೋಡಿದ್ರೆ ಏನೋ ತೊಂದರೆಲಿದೆಯಾ ಅಂತ ನನಗನ್ನಿಸ್ತಾ ಇದೆ, ಏನೂ ಯೋಚನೆ ಮಾಡಬೇಡಮ್ಮ, ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ, ತಪ್ಪು ಮಾಡಿದ್ರೆ ಹೋಗಿ ಅದನ್ನ ಸರಿಪಡಿಸ್ಕೋ, ನಾವು ಮಾಡಿದ ತಪ್ಪಿಗೆ ನಾವು ಪಶ್ಚಾತ್ತಾಪ ಪಟ್ರೆ ಸಾಕು, ಆ ದೇವರು ನಮ್ಮನ್ನ ಕ್ಷಮಿಸ್ತಾನೆ, ಹಾಗೆ ನಿಮ್ಮ ಮನೇಲಿ ಹೋಗು, ನಿಮ್ಮ ಮನೇಲಿ ತಂದೆ ತಾಯಿ ಬೈಬೋದು, ಒಂದೇಟು ಹೊಡಿಲೂಬಹುದು, ಆದ್ರೆ ಅವರು ನಿನ್ನ ತಳ್ಳಕ್ಕಾಗಲ್ಲಮ್ಮ, ನಿನ್ನ ಒಪ್ಕೊಂಡೇ ಒಪ್ಕೋತಾರೆ, ಮನೆಗೆ ಹೋಗಮ್ಮ ಎಲ್ಲ ಒಳ್ಳೇದಾಗತ್ತೆ ಅಂತ ಆ ಪುರೋಹಿತರು ಹೇಳ್ತಾರೆ. ಈ ಮಾತ ಕೇಳಿ ಮೋನಿಕಾ, ಹೌದು ನಾನು ಮನೆಗೆ ಹೋಗೋದೇ ಕರೆಕ್ಟು, ನಾನು ಎಲ್ಲೂ ಹೋಗಲ್ಲ, ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮನೆ ಮುಂದೆ ಕಾರ್ ಬಂದು ನಿಲ್ಲುತ್ತೆ. ಆಗ ವಿವೇಕ್, ಇದೇನಾ ನಿಮ್ ಮನೆ, ಒಳ್ಳೆ ದನದ ಕೊಟ್ಟಿಗೆ ತರ ಇದೆ, ಈ ಮನೆನಾ, ಅಯ್ಯಯ್ಯೋ ಇದನ್ನ ನೋಡಿದ್ರೆ ಯಾವಾಗ ಬಿದ್ದೋಗುತ್ತೋ ಅಂತ ಭಯ ಆಗ್ತಾ ಇದೆ, ಇಂಥದ್ರಲ್ಲಿ ನಾವು ಒಳಗಡೆ ಹೋಗ್ಬೇಕಾ ಅಂತ ಪಾಪ ಗೌರಿಗೆ ಅವಮಾನ ಮಾಡ್ತಾನೆ. ಗೌರಿಗಂತೂ ತುಂಬಾನೇ ಸಿಟ್ಟು ಬರುತ್ತೆ. ಗೌರಿ ಈ ಕಡೆ ಕೆಳಗಿಳಿತಾಳೆ. ವಿವೇಕ್ ಈ ತರ ಮಾತಾಡೋದನ್ನ ನೋಡಿ ಗೌರಿಗೆ ತುಂಬಾನೇ ಕೋಪ ಮಾಡ್ಕೊಂಡು, ರೀ ಬನ್ನಿ ಹೋಗೋಣ ವಾಪಸ್, ನನಗೆ ಹೋಗಕ್ ಇಷ್ಟ ಇಲ್ಲ ರೀ, ಬನ್ನಿ ಅಂತ ಕರೀತಾಳೆ. ಯಾಕೆ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿದಾಗ, ಅಲ್ರಿ ನೀವು ಇಷ್ಟೊಂದೆಲ್ಲ ಅವಮಾನ ಮಾಡಿದ್ರೆ ನಾನು ಆ ಮನೆಗೆ ಹೋಗ್ಬೇಕಾ, ಬೇಕಾಗಿಲ್ಲ, ನಾನು ಎಲ್ಲೂ ಬರಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾ ಇರ್ತಾಳೆ. ಆಗ ವಿವೇಕ್, ಓ ನೀನು ಮಹಾ ನಟಿ, ನನಗ್ ಗೊತ್ತು, ಒಳಗಡೆ ಹೋದ್ರೆ ನಿಮ್ಮ ಅಕ್ಕ ಎಲ್ಲಿ ನನ್ನ ಕೈ ಸಿಕ್ಬಿಡ್ತಾಳೆ ಅಂತ ನಿನಗೆ ಭಯ, ಅವಳ ಮುಚ್ಚುಡಕ್ಕೆ ನಿನ್ಗೆ ಈ ತರ ಪ್ಲಾನ್ ಮಾಡ್ತಾ ಇದೀಯಾ, ನನಗ್ ಗೊತ್ತು, ನೀವೇನ್ ಆಟ ಆಡಿದ್ರು ಇವತ್ತು ನಿನ್ನಿಂದ ನಾನು ಮುಕ್ತಿ ತಗೊಂಡೇ ತಗೋತೀನಿ, ಈ ಮದುವೆ ಇವತ್ತಿಗೆ ಕೊನೆ ಆಗುತ್ತೆ, ನೋಡ್ತಾ ಇರು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.